ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಡಾಕ್ಟರ್ CN ಮಂಜುನಾಥ್ ಒಂದು ರೀತಿ ಈ ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ ಇರಬೇಕು, SCP ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರಬೇಕು. ಆ ಪ್ರೋಗ್ರಾಮ್ನ ಅಡಿಯಲ್ಲಿ BJPಯಲ್ಲಿ ನಿಲ್ಲಿಸಿದ್ದಾರೆ ಡಾಕ್ಟ್ರನ್ನ. ಇದೊಂದು ನಾವೆಲ್ಟಿ ಫ್ಯಾಕ್ಟರು ಬಹುಶಃ ಕಾಂಗ್ರೆಸ್ಸಿಗೆ ಯಾವ ಹಂತದಲ್ಲಿ ಸವಾಲಾಗಬಹುದು ಅಂತ ತಮ್ಗನ್ಸುತ್ತೆ? ಎಕ್ಸ್ಪೆಕ್ಟ್ ಮಾಡಿದ್ರ ಈ ಡಿಸಿಷನ್ ಇದೆಯಲ್ಲ, ಇಟ್ ಈಸ್ ಅವರ ಜನತಾದಳದ ಪಕ್ಷಕ್ಕೆ ಬೇಸಿಕ್ ಅಡಿಪಾಯಕ್ಕೆ ಬುನಾದಿಗೆ ತೊಂದರೆ ಆಗೋಯ್ತು. ಅವ್ರ ಫೌಂಡೇಶನ್ಗೆ ತೊಂದರೆ ಆಯ್ತು. ಹೌದು. ನೋಡಿ, ಅವರು ಪಾರ್ಟಿ ಹೋರಾಟ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಚೀಫ್ ಮಿನಿಸ್ಟರ್ ಆಗಿದ್ದವರು, ಮಗ 2 ಸತಿ ಚೀಫ್ ಮಿನಿಸ್ಟ್ರು, MP, ಮೊಮ್ಮಗ MP, ಮಗ MP MLA, ಇಬ್ಬರು MLA, ಪಕ್ಷದ ಅಧ್ಯಕ್ಷರು, ಇವರು ರಾಷ್ಟ್ರೀಯ ಅಧ್ಯಕ್ಷರು. ಇವರು ಒಬ್ಬ ಕುಟುಂಬದ ಸದಸ್ಯನ ತನಗೆ ಕಾನ್ಫಿಡೆನ್ಸ್ ಇಲ್ಲದೆ ಬೇರೆ ಪಾರ್ಟಿ ಸಿಂಬಲಲ್ಲಿ ನಿಲ್ಲಿಸಿನಿ ಅಂತ ಅಂದರೆ ಇನ್ನು ಕಾರ್ಯಕರ್ತರು ಯಾಕೆ ಅವ್ರ ಜೊತೆ ಉಳಿತಾರೆ? ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯುವರ್ ಓನ್ ಪಾರ್ಟಿ. ಅವ್ರು ಹೇಳೋರಲ್ಲ, ದೇವೇಗೌಡರು ನಮ್ಮ ಮನೆಗೆ 4 ಸೀಟ್ ಕೊಟ್ಟವ್ರೆ ಅಂತ. ಕೆಲವು ನೇರ ಪ್ರಶ್ನೆ, ನಿಮ್ಮ ಮನಸ್ಸಿನ ಅಂತರಾಳದ ಮಾತುಗಳು ನನಗೆ ಬೇಕು ಅನ್ಸುತ್ತೆ, ಹಾಗಾಗಿ ಕೇಳ್ಬಿಡ್ತೀನಿ, ದಯಮಾಡಿ ತಪ್ಪು ತಿಳ್ಕೊಬರ್ತಾವೆ. ನೀವು ಇರೋದೇ ಕೇಳೋಕ್ಕೆ, ನಾ ಇರೋದೇ ಹೇಳೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿಮ್ಮನ್ನು ಈಗ ಮೇಕೆದಾಟು ಯೋಜನೆ ಟೈಮ್ನಲ್ಲಿ, ನಾನು ಹಳೆ ಕರಿತೀನಿ ಅನ್ಕೋಬೇಡಿ, ಆಮೇಲೆ ಮೇಕೆದಾಟು ಯೋಜನೆ ಟೈಮ್ನಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರಿ, ಭಾಳ ಸುಸ್ತಾಗಿತ್ತು ನಿಮಗೆ. ಆ ಟೈಮ್ನಲ್ಲಿ ನೀವು ಹಾಗೆ ಹೀಗೆ ಅಂದ್ರಿ. ನಾನು ನೆನ್ನೆ ಎಲ್ಲೋ ನೋಡ್ತಾ ಇದ್ದೆ, ನೀವು ಸುಸ್ತಾಗಿದ್ದು ಹಾಗೆ ಹೀಗೆ ಅಂದಿದ್ದನ್ನು ಬೇರೆ ರೀತಿಯಲ್ಲೆಲ್ಲ ಬಿಂಬಿಸುವಂಥ ಪ್ರಯತ್ನಗಳು, ಆಮೇಲೆ ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕರೆಯುವ ಪ್ರಯತ್ನಗಳು, ಮುಖ್ಯವಾಗಿ ಹೇಳ್ಬೇಕಂದ್ರೆ ರೌಡಿ ಎಲಿಮೆಂಟ್ ಅಂತ ಕರೆಯೋದು, ನಿಮ್ಮನ್ನು ಬೇರೆ ಏನೇನೋ ಕರೆಯೋದು, ನೀವು ಅದನ್ನೆಲ್ಲ ಗಮನಿಸ್ತಾ ಇರ್ತೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಸ್ಟೇಟ್ಮೆಂಟ್. ಏನನ್ಸತ್ತೆ ನಿಮ್ಗೆ ಅವಾಗೆಲ್ಲ? ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ನೋಡ್ರಿ, ನಿಮ್ಮ ರಿಪೋರ್ಟರ್ಗಳು ಕೇಳಿ, ಫಸ್ಟ್ ಡೇ ಮೇಕೆದಾಟು ಯಾತ್ರೆ, ಹೋಲ್ ನೈಟ್ ಆ ಯಾತ್ರೆ ಮಾಡಬಾರ್ದು ಅಂತ ದೊಡ್ಡ ಹೋರಾಟ. ಹೌದು, ಕೋವಿಡ್ ಸಂದರ್ಭ. ಹೌದು, ಅರ್ಥ ಆಯ್ತಾ? ಹೌದು. ಆ ಘಾಟ್ ಸೆಕ್ಷನ್, ಮೇಕೆದಾಟು ಸಂಗಮ ಘಾಟ್ ಸೆಕ್ಷನ್ ಕಷ್ಟ ಇದೆ, ನೀವು ನೋಡಿಲ್ಲ? ನಾನು ನೋಡಿದ್ದೀನಿ ಸರ್, ಹೋಗಿದ್ದೀನಿ. ನೀವು ನೋಡಿದ್ದೀರಾ? ಅಲ್ಲಿ ಫಾರೆಸ್ಟ್ ಹತ್ಕೊಂಡು ನಾವು ಬರ್ಬೇಕಾದ್ರೆ ಏನ್ ಜನ ನುಗ್ಗಾಡ್ತಾ ಇದ್ದಾರೆ, ನನಗೆ ಮಖ ತೋರಿಸ್ಬೇಕು ಅಂತ. ದೇ ವಾಂಟ್ ಟು ಕಮ್ ಅಂಡ್ ಶೋ ದೇರ್ ಫೇಸ್ ದಟ್ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ನಾವು ನಡೀತಾ ಇದ್ದೀವಿ ಅಂತ ಅವ್ರು ತೋರಿಸ್ಬೇಕು. ಇದು ಮಧ್ಯಾಹ್ನ 12 ಗಂಟೆ ರಾತ್ರಿಲಿ ನಿಮ್ಮ ಕ್ಯಾಮ್ರಾ ಅವರು ನಾನು ಹಿಂಗೆ ಅಂದ ತಕ್ಷಣ ತೂರಾಡೋದು ಏನೋ, ನಡಿಬೇಕಾದ್ರೆ ಅಡ್ಡ ಬರೋದು ಮಾಡಿದ ತಕ್ಷಣ ಏನು ಕುಡ್ತೂರಾಡ್ತಿದ್ದ? ಐ ಡೋಂಟ್ ಟೆಲ್ ದಟ್ ಐ ಡೋಂಟ್ ಡ್ರಿಂಕ್. ನಾನು ಹೇಳೋದಿಲ್ಲ, ಅರ್ಥ ಆಯ್ತಾ? ಬಟ್ ನನಗೇನದೇನು ಏನೋ ಸೋಷಿಯಲ್ ಅಬ್ಲಿಗೇಷನ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ದಟ್ ಈಸ್ ಮೈ ಚಾಯ್ಸ್ ಆ್ಯಂಡ್ ಇಸ್ ಮೈ ಲೈಫ್ ಸ್ಟೈಲ್. ಸೊ ಅದು ಬಿಟ್ಬಿಟ್ಟು ಈ ನೋಡ್ರಿ, ನಾನು ಅವ್ರ ವಿಚಾರ ಬೇರೆಯವ್ರ ವಿಚಾರಗಳಿಗೆಲ್ಲ ಹೇಳ್ಬಿಟ್ರೆ ಪುಸ್ತಕ ತೆಗಿಯೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಗೋ ಟು ದಟ್ ಲೆವೆಲ್. ಏನು ತೋರಿಸ್ಕೊಳ್ಳಿ ಬಿಡಿ. ಏನೀಗ ಜನ ನನ್ನ ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೀ ದಟ್ ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಶ್ರಮಿಕ, ನಾನೊಬ್ಬ ಹೋರಾಟಗಾರ ಅನ್ನೋದು ನಾನು ಅಕ್ಸೆಪ್ಟ್ ಮಾಡೋರೆ. ಜನ ನನಗೆ ಉತ್ತರ ಕೊಟ್ಟವ್ರೆ. ನನ್ನ ಲೀಡರ್ಶಿಪ್ಪಲ್ಲಿ 136 ಸೀಟ್ ಬಂದಿದೆ. ಇವ್ರ ಲೀಡರ್ಶಿಪ್ಪಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಯಾರು ಮಾತಾಡ್ತಾ ಇದ್ದಾರಲ್ಲ ಅವ್ರ ಲೀಡರ್ಶಿಪ್ಪಲ್ಲಿ 19 ಸೀಟ್ ಬಂತು. ಈ ಕೊತ್ವಾಲ್ ಗ್ಯಾಂಗು ನೋಡಿ, ಯಾವ ಕೊತ್ವಾಲ್ ಗ್ಯಾಂಗು ಇಲ್ಲ. ನನ್ನ ಮೇಲೆ ಒಂದು ಕೇಸ್ ಇದೆಯೇನ್ರಿ? ಒಂದು ಏಟು ತಿಂದಿದ್ದೇನ್ರಿ? ಯಾರೊಬ್ಬ ಹೇಳಿ, ಒಂದು ಏಟು ಹೊಡೆದಿದ್ದು, ಒಂದು ಏಟು ತಿಂದಿದ್ದು. ಅವತ್ತಿನ ಕಾಲದಲ್ಲಿ ದೇವರಾಜ ಅರಸು ಚೀಫ್ ಮಿನಿಸ್ಟ್ರು, ಪಾರ್ಟಿ ಪೊಲಿಟಿಕಲ್ ಇದರಲ್ಲಿ ಆಗೆಲ್ಲ ರೌಡಿಸಮ್ ಇತ್ತು. ಎಲ್ಲ ಕಾಲೇಜುಗಳು ಒಂದೊಂದು ಗುಂಪುಗಳು ಸಪೋರ್ಟ್ ಮಾಡ್ತಾಯಿದ್ರು. ನಾನು SC ಕಾಲೇಜಲ್ಲಿ ಇದ್ದೆ. ಆಗಾಗ ಒಂದೊಂದು ಗುಂಪುಗಳು ಸಪೋರ್ಟ್ ಮಾಡಿಕೊಂಡು, ಆಗ ಹೆಗಡೆ ಅಂತ ಒಬ್ಬ ಇದ್ದ, ನಮ್ಮ ಜೊತೆ RV ಹರೀಶ್ ಅಂತ ಇದ್ದರು, ಅವ್ರಿಗೆ ಕೆನ್ನೆ ಕಟ್ಟಾಗೋಯ್ತು. ನಮ್ಮ ಆಂಜಿನಪ್ಪ ಅಂತ ಇದ್ದ, ಅವನ ಮೇಲೆಲ್ಲ ಸ್ಟೂಡೆಂಟ್ ಪಾಲಿಟಿಕ್ಸ್ ಆಗೆಲ್ಲ ಭಾಳ ಬಿರ್ಸಾಗಿ ನಡೀತಾಯಿತ್ತು. ಬಟ್ ನನಗೆ ಹೇಳ್ತೀನಿ ಕೇಳಿ, ಐ ಆಮ್ ಓನ್ಲಿ ಪೊಲಿಟಿಷಿಯನ್ ಇನ್ ದಿ ಹಿಸ್ಟ್ರಿ ಆಫ್ ಈ ಲೆವೆಲ್ಗೆ ಬೆಳೆದಂಥ ಪಾಲಿಟಿಷಿಯನು, ಅಸೆಂಬ್ಲಿಗೆ ಬಂದಂಥ ಪಾಲಿಟಿಷಿಯನು. ಒಂದು ಏಟು ತಿಂದೆ, ಒಂದು ಕೇಸ್ ಹಾಕ್ಸ್ಕೊಳ್ದೆ, ಒಂದು ಏಟು ಹೊಡಿದೆ, ಒಂದು ಯಾವುದೋ ಸಣ್ಣ ಲೋಪ ಇಲ್ಲದೆ ಈಚೆಗೆ ಬಂದಿರೋನು ಇಟ್ ಈಸ್ ಓನ್ಲಿ DK ಶಿವಕುಮಾರ್. ಸೊ ಅವ್ರ ಚಟಕ್ಕೆ ಪಾಪ ನನ್ನ ಹೆಸರು ಬಳಸ್ಕೊಳ್ಳಿ ಬಿಡಿ. ಅವ್ರು ನನ್ನ ಹೆಸರು ಬಳಸ್ಕೊಂಡ್ರೆ ಅವ್ರು ಒಂಥರ ಮೀಟ್ರ್ ಜಾಸ್ತಿ ಆಯ್ತದೆ, ಅವ್ರಿಗೇನೋ ಶಕ್ತಿ ಬಂದಂಗೆ ಆಯ್ತದೆ. ಲೆಟ್ ದೇ ಎಂಜಾಯ್ ಇಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.